ನಾನು ಒಂಥರ ಮೂಕನಾಗ್ಬಿಟ್ಟಿದೆ, ಸ್ಪೀಚ್ಲೆಸ್. ಯಾಕಂದರೆ ನನ್ನ 6 ವರ್ಷದಿಂದ ನಾನು ICUಲಿದ್ದಾಗ ನಾನು ಬದುಕಿ ಮನೆಗೆ ಬರೋದೇ ಒಂದು ವಿಶೇಷವಾಗಿತ್ತು. ಬಟ್ ಈಗ ಬಂದು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದು ಯಾರಿಗೆ ಹೇಳಲಿ, ನಾನು ದೇವ್ರಿಗೆ ಹೇಳಲ್ಲ, ಇಲ್ಲ ನನ್ನ ಮಾಡಿಸಿದಂಥ ನಿರ್ದೇಶಕರಿಗೆ ಹೇಳ, ನಿರ್ಮಾಪಕರಿಗೆ ಹೇಳಲ್ಲ, ಗೊತ್ತಿಲ್ಲ ಅಪ್ಪಾಜಿ. ಅಭಿಮಾನಿಗಳು ತುಂಬ ಪ್ರಾರ್ಥನೆ ಮಾಡಿದ್ದಾರೆ, ಅವರೆಲ್ಲ ಸೇರಿ ನನ್ನ ಮಾಡಿಸಿದ್ದಾರೆ ಅಪ್ಪಾಜಿ. ನಾನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ಅದು ಹೇಗೆ ಮಾಡಿಸಿದ್ದಾರೆ ಅಂತ ಜನ ನೋಡಿ ಹೇಳಬೇಕಪ್ಪಾಜಿ. ನನಗೆ ಒಂಥರ ಸ್ಕೂಲ್ ಮಾಸ್ಟ್ರು ಹೆಂಗೆ ಹೇಳ್ಕೊಡ್ತಾರೆ ಮಕ್ಕಳಿಗೆ ಆ ಥರ ಹೇಳ್ಕೊಟ್ಟಿದ್ದಾರೆ ಅಪ್ಪಾಜಿ. ಹೌದು, ಪ್ರತಿಯೊಂದು ಅವರೇ ಮಾಡಿಸಿದ್ರಪ್ಪಾಜಿ. ಯಾಕಂದರೆ ಈ ಪಾತ್ರ ಹೇಗಿರಬೇಕು, ರಾಜೀವನ ಪಾತ್ರ ಹೇಗಿರಬೇಕು, ಹೇಗೆ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಅವರು ಬರೀ ನಿರ್ದೇಶಕರು, ಅವರಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ಕಲಾವಿದರವರು. ಸೊ ಅವ್ರಿಗೆ ಭಾಳ ಈ ಸುಲಭ ಆಯಿತು ನನಗೆ ಮಾಡ್ಸೋಕ್ಕೆ. ಬಟ್ ನಾನು ತಿಳ್ಕೊಂಡು ಮೆತ್ತಗೆ ಮಾಡಿದೆ ಅಪ್ಪಾಜಿ. ಅಂದರೆ ನನಗೆ ಟೈಮ್ ಕೊಟ್ಟು ಮಾಡಿಸಿದ್ರು. ಅಪ್ಪಾಜಿ ನಿರ್ದೇಶಕ ಅಂದ ತಕ್ಷಣ ದೊಡ್ಡವರೇ ಅವರು. ದೊಡ್ಡ ನಿರ್ದೇಶಕ ಚಿಕ್ಕ ನಿರ್ದೇಶಕ ಅಂತ ಇಲ್ಲ, ನಿರ್ದೇಶಕ ಅಂದರೆ ಅವ್ನು ಸಿನಿಮಾಗೆ ದೊಡ್ಡವನು ಅವನು. ನನಗೆ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಪಾತ್ರದ ಜವಾಬ್ದಾರಿ ಗೊತ್ತಾಯಿತು, ತೂಕವಾಗಿ ಮಾಡೋಕ್ಕೆ ಹೇಳ್ಕೊಟ್ರು ನನಗೆ. ಡೈಲಾಗ್ಸು, ಎಕ್ಸ್ಪ್ರೆಷನ್, ಇವರಲ್ಲಿ ಎಕ್ಸ್ಪ್ರೆಷನ್ ಜಾಸ್ತಿ ಇರೋದ್ರಲ್ಲಿ. ಮಾತಾಡೋದಕ್ಕೆ ಹೆಂಗೆ ಎಕ್ಸ್ಪ್ರೆಷನ್ ಕೊಡಬೇಕು ಹಂಗೆ ತೆಗಿತಾಯಿದ್ರು. ತುಂಬ ಬೇಗ ಮುಗಿಸ್ಬೋದು. ಒಂದು 20 ದಿನ 25 ದಿನ ನಾನು ಕೆಲಸ ಮಾಡಿದ್ದೆ ಅಷ್ಟೇ, ಮುಗಿಸ್ಬಿಟ್ರು ಬೇಗ. ಒಂದಿನ ಬಂದು ಮುಗೀತು ಶೂಟಿಂಗ್ ಅಂದರು. ನನಗೆ ಆಶ್ಚರ್ಯ ಆಯಿತು. ಇಲ್ಲ, ಅದು ರೀಕ್ರಿಯೇಟ್ ಮಾಡಿಲ್ಲ ಅವರು, ಅದು ಹಂಗೆ ಕೂಡು ಬಂತು ನನಗೆ ಬಂದು ಕತೆ ಹೇಳಿದಾಗ, ಇದೇನು ನಮ್ಮ ಅಮ್ಮನ ಜೊತೆನೇ ಇದ್ದಂಗೆ ಇದೆಯಲ್ಲ, ನಿಮ್ಗೆ ಯಾರು ಹೇಳಿದಂದಿಲ್ಲ ನಮ್ಮ ಕಥೆಯಲ್ಲಿ ಇರೋದು ಅಂತ ಹೇಳಿದ್ರು. ಸೊ ನನಗೆ ಆ ಕ್ಷಣಗಳು ಹೆಂಗಿತ್ತಂದರೆ ನಮ್ಮ ಅಮ್ಮನ್ನ ಜ್ಞಾಪಿಸ್ಕೊಂಡು ಮಾಡಿದೆ ನಾನು. ಅದೊಂದು ಭಾಳ ನನಗೆ ಸಹಾಯ ಮಾಡ್ತು. ಇಲ್ಲ ನೋಡಿ, ಅವ್ರನ್ನ ಅವ್ವ ಅಂತ ಭಾವನೆಯಲ್ಲಿ ಇದ್ರೇ ನಮಗೆ ಆ ಕನೆಕ್ಟ್ ಆಗೋದು. ಇದರಲ್ಲಿ ಏನು ವಿಷಯ ಅಂದರೆ, ಅವ್ರು ನನಗೇನೋ ಚಿಕ್ಕವರಾಗಿದ್ದಾರೆ ಅಂತ ಗೊತ್ತಿಲ್ಲ, ನನಗೆ ಚಿಕ್ಕವರೇ ಅಂತ ಅನಿಸುತ್ತೆ. ಆದರೆ ನನಗೆ ತಾಯಾಗಿ ಮಾಡಬೇಕು. ಆಮೇಲೆ ನೋಡಿ, ಈ ಸಿನಿಮಾದಲ್ಲೊಂದು ನಮ್ಮ ಸಿನಿಮಾ ನೋಡಿ ಹೆಂಗೆ ಮಾಡುತ್ತೆ. ನನಗೆ ಸ್ಟ್ರೋಕ್ ಆಗಿರೋದು ನನಗೆ ಏನೂ ಇಲ್ಲದಿರೋ ಥರ ನಾರ್ಮಲಾಗಿ ಆ್ಯಕ್ಟ್ ಮಾಡಬೇಕು. ಅವ್ರು ನಾರ್ಮಲಾಗಿರೋರು, ಅವರು ಸ್ಟ್ರೋಕ್ ಆಗಿರೋ ಥರ ಆ್ಯಕ್ಟ್ ಮಾಡಬೇಕು. ಇದು ಸಿನಿಮಾ. ಖುಷಿಯಾಗುತ್ತೆ ಅಪ್ಪಾಜಿ. ಇನ್ನು ಅವ್ರ ಸಿನಿಮಾ ನೋಡಿ, ಅಪ್ಪ ನೀವು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳಬೇಕಪ್ಪಾಜಿ. ಆವಾಗ ನನಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋದು. ಮಾಡಿಬಿಟ್ವಿ ಈಗ, ಬಟ್ ಅವ್ರು ಜನ ಒಪ್ಕೊಂಬಿಟ್ರೆ ಇನ್ನೂ ಖುಷಿ ಆಗ್ತೀನಿ. ನಾನು ಮೊದಲಿಂದನೂ ಹಾಡ್ಕೊಂಬಂದಿದ್ದೀನಪ್ಪ. ಈಗ ಮಧ್ಯೆ ಒಂದು 20 ವರ್ಷ ಹಾಡಿರಲಿಲ್ಲ. ನನ್ನ ಕೈಲಿ ಸಮೀರ್ ಅಂತ ನಾನು ಹೇಳಿದ್ನಲ್ಲ, ನಾನು ಹಾಡಿದೆ ಅಂದರೆ ತಪ್ಪಾಗುತ್ತೆ. ಅದು ನನ್ನ ಕೈಲಿ ಮಾಡಿಸಿದ್ರು. ಇಲ್ಲ ಬೈ, ನನಗೆ ನನ್ನ ಒಂದು ಏನು ರೋಗ ಇದೆ ಅದನ್ನು ಮರೆಯೋಕ್ಕೆ ಒಂದು ದಾರಿ ಮಾಡಿಕೊಡ್ತಾಯಿದೆ, ಒಂದು ಚಿಕಿತ್ಸೆ ಥರ ಬಂದಿದೆ ನನಗೆ. ನಾನು ಹೇಳಿದರೆ ಒಂಥರ ಇದಾಗುತ್ತೆ ಪೂಜೆ, ಅತಿರೇಕ ಆಗುತ್ತೆ. ನನಗೆ ಅಲ್ಲಿ ಕೆಳಗಡೆ ಕೂತ್ಕೊಂಡಾಗ ಅನಿಸಿದ್ದು, ಇಲ್ಲಿ ಒಳಗಡೆ ಬಂದಾಗ ಅನಿಸಿದ್ದು ಆ ಮೂಮೆಂಟಲ್ಲಿ ಮಾಡಿದೆ. ಇದು ಪ್ಲ್ಯಾನೇ ಇರಲಿಲ್ಲ, ಅದು ಇರಲಿಲ್ಲ ಪ್ಲ್ಯಾನ್ ಇರಲಿಲ್ಲ. ಇಲ್ಲಿ ಕೆಳಗಡೆ ಬಂದೆ, ಸರಿ ಶಿವಣ್ಣ ಒಂದು ಮಾಡಿದ್ರು, ಅಪ್ಪು ಒಂದು ಮಾಡಿದ್ರು, ಇನ್ನೊಂದು ನಾನು ಮಾಡೋಕ್ಕಾಗಲ್ಲ. ಇನ್ನು ಯಾರು ಕೇರ್ ಮಾಡಿಸಂದರೆ ನಮ್ಮ ಅತ್ತೆ ಇದ್ದರು, ನನ್ನ ಹೆಂಡತಿ ನಾನು ನೋಡ್ಕೊಂಡಿದ್ದೆ 6 ವರ್ಷ ಮಗು ಥರ. ಸರಿ ಇವರೇ ನನ್ನ ತಾಯಿ ಅಂತ ಅವ್ರ ಕೈಲೇ ಮಾಡಿಸಿದೆ. ಸಿನಿಮಾದಲ್ಲಿ ಅದೇ ಕತೆ, ತಾಯಿ ಹೆಂಡತಿ ಮಗಳು, ಈ 3 ಜನದ ಕತೆ ಇದೆ. ಸೊ ಹಂಗೆ ಇವರು ಇದ್ದರು, ಅಲ್ಲೇ ಮಾಡಿಸ್ಬಿಟ್ಟೆ. ಹಂಗೆ ತಾಯಿ ಬಗ್ಗೆ ಏನು ನಿರೀಕ್ಷೆ ಇಟ್ಕೋಬಾರ್ದಪ್ಪ. ತಾಯಿ ನಮ್ಮ ತಾಯಿ ಅಷ್ಟೇ. ಆ ತಾಯಿ ಎಲ್ಲ ಆಗ್ತಾಳೆ, ನಮಗೆ ಸ್ನೇಹಿತೆ ಆಗ್ತಾಳೆ, ಡಾಕ್ಟ್ರ್ ಆಗ್ತಾಳೆ, ನರ್ಸ್ ಆಗ್ತಾಳೆ, ಮಗಳಾಗ್ತಾಳೆ, ಅಮ್ಮ ಆಗ್ತಾಳೆ, ಎಲ್ಲ ಆಗ್ತಾಳೆ. ಆಮೇಲೆ ಮಾಸ್ಟರ್ ಆಗ್ತಾಳೆ. ಅದೇನೋ ಸಿನಿಮಾದಲ್ಲಿದೆ. ಸೊ ಇದನ್ನು ಅವ್ರನ್ನ ತೊಗೊಂಡು ಹೋಗ್ಬೋದು. ಅವರು ಹೋಗ್ಬೇಕಾದ್ರೆ ಇದು ನನ್ನ ಕತೆ, ಆ ರಾಜೀವನ್ನು ನಾನು, ಆ ತಾಯಿ ನಂದು ಅಂತ ಅಂದ್ಕೊಂಡು ಹೋಗೋದು. ಆಬ್ವಿಯಸ್ಲಿ ನಾನೇ ಅಂತಲ್ಲ, ಯಾರೇ ಆಗಿದ್ರು ಕೂಡ ರಗಣ ಅಂತ ಒಬ್ಬ ನಟನ 14 ವರ್ಷಗಳ ನಂತರ ನಾವು ತೆರೆ ಮೇಲೆ ತರಬೇಕಾದ್ರೆ ಒಂದು ಸಣ್ಣ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ಅಂತಂದರೆ, ಅದು ಅವರು ರಗಣ ಅನ್ನುವಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಆ ಸುತ್ತಮುತ್ತ ಇರುವಂತಹ ಒಂದು ಅವ್ರ ಬಗ್ಗೆ ಇರುವಂಥ ಕಾಳಜಿ ಇಟ್ಕೊಂಡಿರುವಂಥ ಜನ ಇದ್ದಾರಲ್ಲ, ಮತ್ತು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿರುವಂಥ ಒಂದು ಅಭಿಮಾನ ಬಳಗ ಇದೆಯಲ್ಲ, ಅವರೆಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡ್ತಾ ಇರ್ತಾರೆ. 14 ವರ್ಷಗಳ ನಂತರ ಒಂದು ಈ ಶಕ್ತಿಕೆನಲ್ಲಿ ಆ್ಯಕ್ಟ್ ಮಾಡಿಸ್ತಾರೆ ಅಂತಂದರೆ ಯಾವ ಪಾತ್ರವನ್ನು ಆ್ಯಕ್ಟ್ ಮಾಡಿಸ್ತಾರೆ, ಮತ್ತು ಅವ್ರಿಗೆ ದೈಹಿಕವಾಗಿ ಸಣ್ಣ ಪುಟ್ಟ ತೊಂದರೆಗಳಿದ್ದಾವೆ, ಅದನ್ನೆಲ್ಲವನ್ನೂ ಕೂಡ ಮೀರಿ ಈತ ಒಂದು ಹೀರೋ ಪಾತ್ರ ಮಾಡಿಸ್ತಾ ಇದ್ದಾರೆ ಅಂತ ಅಂದರೆ ಏನು ಮಾಡಿಸ್ಬೋದು ಇವರು. ಮತ್ತು ಈ ಸಿನಿಮಾದಲ್ಲಿ ಅವರೊಬ್ಬರು PT ಮಾಸ್ಟ್ರು ಅಂತಾರೆ, ಈ ಸಿನಿಮಾದಲ್ಲಿ ಅವ್ರು ಹಾಡಬೇಕು ಅಂತಾರೆ, 2 ವೀಲರ್ ಓಡಿಸ್ಬೇಕು ಅನ್ನಿಸ್ತಾರೆ. ಇದೆಲ್ಲ ಹೇಗೆ ಸಾಧ್ಯ, ಹೇಗೆ ಮಾಡಿಸ್ತಾರೆ ಇವರು? ಏನಾದ್ರು ತೊಂದರೆಗಳಾದರೆ ಯಾರು ಜವಾಬ್ದಾರರು? ಇಂಥೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇತ್ತು. ಹಾಗಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಭಾಳ ಸಮರ್ಥವಾಗಿ ನಾವು ಫೇಸ್ ಮಾಡಿಕೊಂಡು
ಕಥೆನಲ್ಲಿ ಅದು ಯಾವುದಕ್ಕೂ ಕೂಡ ತೊಂದರೆ ಆಗದಾಗೆ ನಾವು ಏನು ಕತೆ ಮಾಡ್ಕೊಂಡಿದ್ವಿ ಅದಷ್ಟನ್ನೂ ತೆರೆ ಮೇಲೆ ತರುವಂಥದ್ದು ನಮ್ಮ ಮೊದಲ ಜವಾಬ್ದಾರಿಯಾಗಿತ್ತು. ಬೈ ಗಾಡ್ಸ್ ಗ್ರೇಸ್ ನಮಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರಾಘಣ್ಣ ಅವರು ನಮ್ಮ ಜೊತೆ ನಿಂತರು. ಅದು ನಮಗೆ ನಮ್ಮ ಕೆಲಸವನ್ನು ಭಾಳ ಈಸಿ ಮಾಡ್ತು. ನಾವೇನು ಅಂದ್ಕೊಂಡ್ವಿ ಅದಷ್ಟನ್ನೂ ತೆರೆ ಮೇಲೆ ತರೋದಕ್ಕೆ ನಮಗೆ ಸುಲಭ ಮಾಡ್ತು. ಸೊ ಹಾಗಾಗಿ ಒಂದು ಹಂತಕ್ಕೆ ನಾವು ಖಂಡಿತವಾಗ್ಲೂ ಸಂತೋಷವಾಗಿದ್ದೇವೆ. ಎಲ್ಲ ಅವರು ದೊಡ್ಡ, ನಾನು ಆಗಲೇ ಹೇಳಿದ್ನಲ್ಲ, ಅದು ಶಕ್ತಿ ಅಲ್ಲ, ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ. ಹಾಗೆ ಯಾತಕ್ಕೆ ಶಕ್ತಿ ಆಗ್ತಾರೆ ಅಂತಂದರೆ ಇಂಥ ಒಂದು ಒಳ್ಳೆಯತನದಿಂದ, ಒಳ್ಳೆಯ ಮಾತುಗಳಿಂದ, ಅಂಥ ಒಂದು ಗುಣವೇ ಅವರ ಬಾಯಿನಲ್ಲಿ ಇಂಥದ್ದೊಂದು ಮಾತನಾಡಿಸಿದೆ. ನೀವು ಹಿಮಾಲಯದನ್ನು ನಾವು ಆ ಎತ್ತರವನ್ನು, ಆಳವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ದೊಡ್ಡತನ ನಾನೇನೋ ಹೇಳಿಕೊಟ್ಟೆ ಅಂತ, ನಾನೇ ಇನ್ನೂ 1-2 ಹೆಜ್ಜೆ ಇಡ್ತಾ ಇದ್ದೀನಿ ಅಂಥದ್ರಲ್ಲಿ. ಅಂಥ ದೊಡ್ಡ ವ್ಯಕ್ತಿಗೆ ನಾನು ಹೇಳ್ಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅವರ ದೊಡ್ಡತನ ಅದು ಅವ್ರು ಹೇಳಿದ್ದಾರಷ್ಟೇ, ಖಂಡಿತ ಇಲ್ಲ. ನಾವು ರಗಣ ಇದೊಂದು ಡೈಲಾಗ್ ಇದೆ ಹೇಳಿ ಅಂತಂದರೆ ಉಳಿದದ್ದನ್ನು ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ನಮ್ಮ ಹಿರಿತನ ಖಂಡಿತ ಏನೇನೂ ಇಲ್ಲ, ಎಲ್ಲವೂ ಕೂಡ ಅವರದೇ ಹಿರಿತನ. ಒಂದು ದೊಡ್ಡ ತಂಡವೇ ಅವ್ರ ಜೊತೆ ಇರ್ತಾಯಿತ್ತು. ಅವರ ಅಕ್ಕಪಕ್ಕ ಅವರ ಪ್ರತಿ ಹಂತಕ್ಕೂ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒಂದು ಕಡೆ 2-3 ಕಡೆ 2 ವೀಲರ್ ಓಡಿಸ್ತಾರೆ. ಆ 2 ವೀಲರ್ ಓಡಿಸ್ಬೇಕಾದ್ರಂತೂ ಆ ಸಾಧ್ಯತೆಯಲ್ಲಿ ಜಸ್ಟ್ ಇಮ್ಯಾಜಿನ್, ಬಹುಶಃ ನೀವು ಯಾರು ಹತ್ತಿರದಿಂದ ಈ ರೀತಿಯ ಒಬ್ಬ ಇಂಥ ಒಂದು ಕಷ್ಟನ ಅನುಭವಿಸ್ತಾರಂತ ಒಬ್ಬ ವ್ಯಕ್ತಿನ ನೀವು ನೋಡಿದ್ರೆ ಗೊತ್ತಾಗ್ತದೆ 2 ವೀಲರ್ ಓಡಿಸೋದು ಎಷ್ಟು ಕಷ್ಟ ಅಂತ. ಅವರು 2 ವೀಲರನ್ನು ಓಡಿಸಿದ್ದಾರೆ, ಒಂದು ಸಣ್ಣ ಸರ್ಕಸ್ ಕೂಡ ಮಾಡಿದ್ದಾರೆ ಅದರಲ್ಲಿ. ಸೊ ಅಂಥ ವಿಚಾರಗಳು ಬಂದಾಗ ನಮಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಏನಾಗ್ಬಿಡ್ತದೋ, ಎತ್ತಾಗ್ಬಿಡ್ತದೋ. ಹೆಜ್ಜೆಗೂ ಕೂಡ ಕ್ಷಣಕ್ಕೂ ಅವ್ರ ಜೊತೆ ನಿಂತ್ಕೊಂಡು ಇದು ಮಾಡ್ತಾಯಿದ್ವಿ. ದೇವರ ದಯೆ, ಅಮ್ಮನ ಆಶೀರ್ವಾದ ಅಷ್ಟೇ, ಇದಕ್ಕಿಂತ ಹೆಚ್ಚಿನೇನು ಇಲ್ಲವೇ ಇಲ್ಲ ಅಲ್ಲಿ ಪದ.